ಹೇಳಿ ಸರ್, ಸಿನಿಮಾ ಇವತ್ತು ಒಳ್ಳೆ ರೆಸ್ಪಾನ್ಸ್ ಪಡೀತಿದೆ. ಖುಷಿ ಅಲ್ವಾ ಸರ್? ಖುಷಿ. ಒಬ್ಬ ಆಕ್ಟರ್ಗಳಿಗೆ, ಒಬ್ಬ ಡೈರೆಕ್ಟರ್ಗಳಿಗೆ, ಒಬ್ಬ ಪ್ರೊಡ್ಯೂಸರ್ಗಳಿಗೆ ಈ ತರ ಫಸ್ಟ್ ಡೇ ಫಸ್ಟ್ ಶೋಗಳು ಅವತ್ತವರೆಗೂ ಭಯ ಇದ್ದೇ ಇರುತ್ತೆ. ಬಟ್ ನಮಗೆ ಒಂದಷ್ಟು ಕಡೆ ಪ್ರೀಮಿಯರ್ ಮಾಡಿದ್ರಿಂದ ಭಯ ಹೊಟ್ಟೋಗಿತ್ತು. ಬಿಕಾಸ್ ರಿವ್ಯೂ ಗೊತ್ತಾಗೋಯ್ತು ನನಗೆ ಈ ಸಿನಿಮಾಗೆ ಏನು ಬರುತ್ತೆ ಅಂತ. ಅದೇ ಎಲ್ಲ ಕಡೆ ಬರ್ತಿದೆ. ಇವತ್ತು ಸ್ವಲ್ಪ ಜಾಸ್ತಿ ಬರ್ತಿದೆ. ಬಿಕಾಸ್ ಯಾರೋ ಹೇಳ್ತಿದ್ರು, ಸರ್ ನಾವೆಲ್ಲ ರೌಡಿಗಳ ಥರ ಯಾವತ್ತೂ ಕಣ್ಣೀರು ಹಾಕಿಲ್ಲ ಪಿಕ್ಚರ್ ನೋಡಿ, ಇವತ್ತು ನಿಜವಾಗ್ಲೂ ಅಳಿಸ್ಬಿಟ್ರಿ ನೀವು ಪೃಥ್ವಿ ಎಲ್ಲ ಸೇರ್ಕೊಂಡು. ಅಷ್ಟೇ ಸರ್, ಸಾರ್ಥಕ. ನಾವು ಆಸ್ ಅನ್ ಆಕ್ಟರ್ಸ್, ಅಂದರೆ ಆಕ್ಟರ್ಗಳಾಗಿ ನಾವು ಅಷ್ಟು ಕಲ್ಲು ಹೃದಯದವ್ರನ್ನ ಅಳಿಸ್ತಾ ಇದೀವಿ ಅಂದರೆ ಚೆನ್ನಾಗಿ ಮಾಡಿದೀವಿ ಪರ್ಫಾರ್ಮೆನ್ಸು. ಅಲ್ಲಿ ಮ್ಯೂಸಿಕ್ ಚೆನ್ನಾಗಿದೆ, ಸೀನ್ ಚೆನ್ನಾಗಿದೆ, ಡೈರೆಕ್ಷನ್ ಅಂತ ಅರ್ಥ. ಸೊ ಗೆದ್ವಿ ಅಂತ ಲೆಕ್ಕ. ಇನ್ನು ಮುಂದೆ ಸಂಜೆಯಿಂದ ನಾಳೆಯಿಂದ ಕಮರ್ಷಿಯಲಿ ಗೆಲ್ಲಬೇಕು. ಅದನ್ನು ನಮ್ಮ ಜನ ಯಾವತ್ತೂ ಮಾಡೇ ಮಾಡ್ತಾರೆ. ಕೆಲಸ ಮಾಡೋರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಈ ಸಿನಿಮಾ ಚೆನ್ನಾಗಿದೆ ಅಂತ ಆಲ್ರೆಡಿ ಎಲ್ಲರೂ ಹೇಳ್ತಿರೋದ್ರಿಂದ ಅವ್ರಿಗೆಲ್ಲ ತಲುಪಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸಂಜೆಯಿಂದ ಅವರು ನೋಡ್ತಾರೆ, ಅವರು ಬರೀತಾರೆ. ಈ ಸಿನಿಮಾ ದೊಡ್ಡದಾಗುತ್ತೆ ಸರ್. ಖುಷಿ ಇದೆ, ತುಂಬ ಖುಷಿ ಇದೆ. ಇಲ್ಲ, ಪೃಥ್ವಿದ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಬಿಕಾಸ್ ಆ ಪಾತ್ರ ಮಾಡೋದು ಕಷ್ಟ. ನಂದು ಓಕೆ, ನನ್ನ ಪಾತ್ರ ಎಲ್ಲರೂ ಮಾಡ್ತಾರೆ, ಬಟ್ ನಾನು ಮಾಡಿರ್ಲಿಲ್ಲ ಅಂತ ಮಾಡಿದ್ದು. ಲವರ್ ಬಾಯ್ ಆಗಿ ಕಾಣಿಸ್ಕೊಂಡಿರ್ಲಿಲ್ಲ, ಬರೀ ಆಕ್ಷನ್ ರಗೆಟ್ ಮಾಡ್ತಿದ್ನಲ್ಲ. ಸ್ವಲ್ಪ ಫ್ಯಾಮಿಲಿಗೆ ಮತ್ತೆ ಹೆಣ್ಮಕ್ಳಿಗೆ ಹತ್ರ ಆಗೋ ಥರ ದಿನ ಮಾಡಬೇಕು ಅಂತ ಲವ್ ಸ್ಟೋರಿನೇ ಬೇಕು ಅದಕ್ಕೆ. ಬಟ್ ತುಂಬಾ ಲವ್ ಸ್ಟೋರಿಗಳು ಬಂದಿವೆ, ಅದನ್ನ ಮೀರೇನೋ ಮಾಡ್ಬೇಕಲ್ಲ ಹುಡುಕ್ತಿದ್ದೆ. ಗಿರೀಶ್ ಅವರು ಕತೆ ಹೇಳಿದಾಗ ಕ್ಯಾರೆಕ್ಟರ್ ಇಷ್ಟ ಆಯ್ತು ನನಗೆ. ಜೊತೆಗೆ ಇನ್ನೊಂದು ಕ್ಯಾರೆಕ್ಟರ್ ಯಾರು ಅಂದ್ರೆ ಪೃಥ್ವಿ ಅಂದ್ರು, ಅದು ಇನ್ನೂ ಇಷ್ಟ ಆಯ್ತು ನನಗೆ. ಓ ಮಜಾ ಇರ್ತಿದ್ದು, ಚೆನ್ನಾಗಿರುತ್ತೆ ಜರ್ನಿ ಅಂತ. ಅದಲ್ಲದೆ ಫುಲ್ ಸ್ಕ್ರಿಪ್ಟ್ ಕೇಳಿದಾಗ ಖುಷಿ ಆಗೋಯ್ತು ನನಗೆ. ಕ್ಲೈಮ್ಯಾಕ್ಸ್ ತುಂಬಾ ಖುಷಿ ಆಯ್ತು ನನಗೆ. ಈ ಸಿನಿಮಾ ಎಲ್ಲರೂ ಆವರಿಸ್ಕೊಳ್ಳುತ್ತೆ. ಪೃಥ್ವಿ ಪಾತ್ರ ಎಲ್ಲರ ಮನಸ್ಸಲ್ಲಿ ಉಳಿಯುತ್ತೆ. ಕ್ಲೈಮ್ಯಾಕ್ಸ್ ಸಿನಿಮಾದ ಉಳಿಯುತ್ತೆ. ನಾನು ಈ ಸಿನಿಮಾ ಮೂಲಕ ನಾನು ಗೆಲ್ತೀನಿ ಅಂತ ಅನಿಸ್ತು. ಆ ನಂಬಿಕೆ ಮೇಲೆ ಒಪ್ಕೊಂಡೆ. ಇವತ್ತದು ಖುಷಿ ಆಗ್ತಿದೆ ಸರ್, ತುಂಬಾ ಖುಷಿ ಇದೆ. ಅದೇ ಇದು ಈ ಸಿನಿಮಾಗೆ ರಿಲೀಸ್ ಡೇ ಪರ್ಫೆಕ್ಟ್ ಇದೆ ಸರ್. ಇವತ್ತಿನ ಎಷ್ಟು ಜನ ಪ್ರೀತಿ, ಪ್ರೇಮ, ಸ್ನೇಹ, ಈ ಸಂಬಂಧಗಳು ಇವು ಸಾರ್ವಕಾಲಿಕ ಸರ್, ಮುಗಿಯಲ್ಲ ಇವು. ಎಲ್ಲಿವರೆಗೂ ಪ್ರಪಂಚ ಸೂರ್ಯಚಂದ್ರ ಇರ್ತಾರೋ ಅಲ್ಲಿವರೆಗೂ ಇದೆಲ್ಲ ಎಮೋಷನ್ಸ್ ಇರುತ್ತೆ. ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಅವೆಲ್ಲವನ್ನು ಸೇರಿಸಿ, ಅಷ್ಟು ಡೆಪ್ತ್ ಎಮೋಷನ್ಸ್ ಸೇರಿಸಿ ಸಿನಿಮಾ ಮಾಡಿರೋದ್ರಿಂದ ತುಂಬ ಜನಕ್ಕೆ ಇಷ್ಟ ಆಗ್ತಿದೆ ಅದು. ಸೊ ಇವತ್ತು 14th ಫೆಬ್ರವರಿಗೆ ಲಕ್ಷಾಂತರ ಜನ ಲವರ್ಸ್ ಇರ್ತಾರೆ. ನಮ್ಮ ಕರ್ನಾಟಕದಲ್ಲಂತೂ ಜಾಸ್ತಿ ಇರ್ತಾರೆ ಮೋಸ್ಟ್ಲಿ. ಸೊ ಅವರೆಲ್ಲರೂ ಸೆಲೆಬ್ರೇಟ್ ಮಾಡ್ತಾರಲ್ಲ, ಈ ಸಿನಿಮಾನ ಸೆಲೆಬ್ರೇಟ್ ಮಾಡಿ ಅಂತ. ಬಿಕಾಸ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಮ ಬಾಂಡಿಂಗ್, ನಿಮ್ಮ ಮತ್ತೆ ನಿಮ್ಮ ಹುಡುಗಿ ಬಗ್ಗೆ, ನಿಮ್ಮ ಹುಡುಗಿಯಿಂದ ನಿಮ್ಮ ಹುಡುಗನ ಬಗ್ಗೆ ಜಾಸ್ತಿ ಬಾಂಡಿಂಗ್ ಆಗುತ್ತೆ. ಅಷ್ಟು ಡೆಪ್ತಲ್ಲಿ ಸಿನಿಮಾ ಇದೆ. ಯಾಕೆ ಉಳಿಸ್ಕೋಬೇಕು ಪ್ರೀತಿನ ಅಂತ ತೋರಿಸಿದ್ದೀವಿ. ಕಳ್ಕೊಳ್ಳೋದು ತುಂಬ ಈಸಿ, ಒಂದು ಕ್ಷಣದಲ್ಲಿ ಆಗೋಗ್ಬಿಡುತ್ತೆ ಬ್ರೇಕಪ್ಸು. ಹಂಗೆ ಮಾಡ್ಕೋಬೇಡಿ, ಉಳಿಸ್ಕೊಳ್ಳಿ ಪ್ರೀತಿನ. ಯಾಕಂದರೆ ಬದುಕಿನಲ್ಲಿ ತುಂಬ ಇಂಪಾರ್ಟೆಂಟು ಪ್ರೀತಿ ಸರ್. ಏನೇ ಗೆದ್ದು ಸಾಧನೆ ಮಾಡಿದ್ರು ಕೂಡ ಪರ್ಸ್ನಲ್ ಲೈಫಲ್ಲಿ ಒಂದು ಪ್ರೀತಿ ಇಲ್ಲದೆ ಹೋದರೆ ಏನೋ ಮಿಸ್ಸಿಂಗ್ ಹೊಡಿತಾ ಇರ್ತದೆ, ಗೊತ್ತಾಗ್ತಿರುತ್ತೆ. ತುಂಬ ಜನ ಗೊತ್ತಿರುತ್ತೆ ಕೂಡ ಅದು. ಸೊ ಹಂಗೆ ಮಾಡ್ಕೋಬೇಡಿ, ಉಳಿಸ್ಕೊಳ್ಳಿ ಪ್ರೀತಿನ. ಯಾವತ್ತೋ ಒಂದಿನ ಕಾಡುತ್ತೆ. ಈಗ ನೋಡಿ, ನಾವೇನೋ ಸಾಧನೆ ಮಾಡ್ತೀವಿ ಅಂತ ಎದ್ದು ಏನೇನೋ ಮಾಡ್ಕೊಂಡು ಹೊರಡ್ತಿರ್ತೀವಿ. ಯಾವತ್ತೋ ಒಂದಿನ ಬೆಳಗಿನ ಜಾವ 5 ಗಂಟೆಗೆ ಕನಸಲ್ಲಿ ಅವಳು ಬಂದು ಹಾಯ್ ಅಂದರೆ ಎದ್ದು ಕೂತ್ಕೊಂಡು ಏನಪ್ಪ ಆಯಿತು ಲೈಫು, ಎಲ್ಲಿದ್ವಿ ಅಂತ ಅನಿಸ್ಬಾರ್ದಲ್ಲ. ಸೊ ಹಾಗಾಗಿ ಪ್ರೀತಿನ ಉಳಿಸ್ಕೊಳ್ಳಿ. ಅದು ನಿಮಗೆ ಬೆಳೆಯೋಕ್ಕೆ ಆ್ಯಕ್ಚುಲಿ ಸ್ಫೂರ್ತಿ ಆಗುತ್ತೆ ಪ್ರೀತಿ. ಸೊ ಅದು ನಮ್ಮ ಸಿನಿಮಾ ವಿಷಯ ಹೇಳೋಕೆ ಅದನ್ನು ಹೊರಟಿರೋದು ನಾವು. ಎಷ್ಟು ಇಷ್ಟಪಡ್ತಿದ್ದಾರೆ, ಮೆಸೇಜ್ ಜೊತೆಗೆ ಸಿನಿಮಾನೇ ಇಷ್ಟಪಡ್ತಿದ್ದಾರೆ ಸರ್. ಅದು ದೊಡ್ಡ ವಿಷಯ. ಯಾವಾಗಲೂ ಸಿನಿಮಾಗಳು ವರ್ಕ್ ಆಗಲ್ಲ, ಕೆಲವು ಸಲ ಇದು ವರ್ಕ್ ಆಗಿದೆ. ಅಲ್ಲಲ್ಲಿ ಎಲ್ಲೆಲ್ಲಿ ಎಮೋಷನ್ಸ್ ಬೇಕು ಎಲ್ಲ ವರ್ಕ್ ಆಗಿದೆ. ಸೊ ಐ ಆಮ್ ಸೋ ಹ್ಯಾಪಿ ನಮ್ಗೆ ಮಾಡಿದ್ದಕ್ಕೆ. ಡೆಫಿನೆಟ್ಲಿ ಸರ್, ಅವ್ರು ನೋಡ್ತಾರೆ ಸರ್. ಯಾಕಂದ್ರೆ ಪಾಪ ಇವತ್ತು ಶುಕ್ರವಾರ, ಆಮೇಲೆ ನಾವು ಸ್ಟಾರ್ಗಳಲ್ಲ. ಸೊ ಬೆಳಗ್ಗೆನೆ ಬಂದು ನೋಡ್ಬೇಕು. ಆದ್ರೂ ಇಷ್ಟು ಜನ ಬಂದಿದ್ದಾರೆ, ಖುಷಿ ಆಯ್ತು ನನಗೆ. ಈಗ ಸಂಜೆಯಿಂದ ಅವರು ಫ್ರೀ ಮಾಡ್ಕೊಂಡು ಬುಕ್ಸ್ ಎಲ್ಲ ಬುಕಿಂಗ್ ಮಾಡ್ಕೊಂಡು ಶನಿವಾರ ಭಾನುವಾರ ನೋಡ್ತಾರೆ ಸರ್. ಬಿಕಾಸ್ ಅದನ್ನ ಪ್ರೂವ್ ಮಾಡ್ಕೊಂಡೇ ಬಂದಿದ್ದಾರೆ. ಒಳ್ಳೆ ಸಿನಿಮಾ ಅಂತ ಅವ್ರಿಗೆ ಈಗ ಬಿದ್ರೆ ಬುಕ್ ಮಾಡ್ಕೊಂಡು ನೋಡ್ಕೊಂಡು ಬಂದಿದ್ದಾರಲ್ಲ, ಅದು ನಮ್ಮ ಸಿನಿಮಾಗೆ ಜಾಸ್ತಿ ಆಗುತ್ತೆ ಸರ್. ಬಿಕಾಸ್ ಈ ಸಿನಿಮಾದಲ್ಲಿ ಎಲ್ಲವೂ ಇದೆ. ಕಮರ್ಷಿಯಲ್ ಇಷ್ಟಪಡೋರು ಕಮರ್ಷಿಯಲ್ ಎಲಿಮೆಂಟ್ಸು, ಫೈಟ್ಸ್, ಆಕ್ಷನ್ ಅದು ಸಪರೇಟು. ಫ್ಯಾಮಿಲಿ ಎಮೋಷನ್ಸ್ ಅಂತೂ ಎಕ್ಸ್ಟ್ರಾರ್ಡಿನರಿ ಇದೆ. ಕ್ಲೈಮ್ಯಾಕ್ಸು, ಆಮೇಲೆ ನೋಡದೇ ಇರುವಂಥ ವಿಷಯಗಳು ಇದೆಯಲ್ಲ, ಸೀನ್ಗಳು, ಅದನ್ನ ಇಷ್ಟಪಡ್ತಾರೆ ಅಂತ. ಒಳ್ಳೆ ಲವ್ ಸ್ಟೋರಿ ಆಗಿದೆ, ಕ್ಯೂಟೆಸ್ಟ್ ಕ್ಲೈಮ್ಯಾಕ್ಸ್ ಆಗಿದೆ. ಸೊ ಅದು ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಇವತ್ತು ನಮ್ಮೆಲ್ರಿಗೂ ಯಾರೆಲ್ರಿಗೂ ಒಂದು ಭಾರ ಮಾಡ್ತೋ ಅದನ್ನು ಅವ್ರಿಗೂ ಮಾಡುತ್ತೆ. ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ ದಯವಿಟ್ಟು. ಬಿಕಾಸ್ ಇದು ಫ್ಯಾಮಿಲಿಗೋಸ್ಕರ ಮಾಡಿರೋ ಸಿನಿಮಾ. ತುಂಬ ಇಷ್ಟಪಡ್ತೀವಿ. ಬನ್ನಿ, ನಮ್ಮ ಸಿನಿಮಾ ನೋಡಿ ನಮ್ಮಂಥ ಹುಡುಗರನ್ನ ಗೆಲ್ಲಿಸಿ ಬೆಳೆಸಿ ತುಂಬ ಕೆಲಸ ಮಾಡ್ತೀವಿ. ಇನ್ನೂ ತುಂಬ ಶಕ್ತಿ ಇದೆ. ನೀವು ಗೆಲ್ಸಿದ್ರೆ ಕೆಲಸಗಳು ದೊಡ್ಡದಾಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ಹಾಂ ಸರ್, ಸಿಂಗಲ್ಸ್ ಆಗಿರೋರು ಬನ್ನಿ. ಯಾರನ್ನಾದ್ರೂ ನೀವು ಇಷ್ಟಪಡ್ತಾ ಇದ್ರೆ, ಪ್ರಯತ್ನ ಪಡ್ತಿದ್ರೆ, ಅವ್ರನ್ನ ಹಿಂಗಾರು ಮಾಡಿ ಕರ್ಕೊಂಬನ್ನಿ ಥಿಯೇಟರ್ಗೆ. ಪಿಕ್ಚರ್ ತೋರಿಸಿ, ಪ್ರಪೋಸ್ ಮಾಡಿ, ಗ್ಯಾರಂಟಿ ಇಷ್ಟಪಡ್ತಾರೆ. ಬಿಕಾಸ್ ಅಷ್ಟು ವ್ಯಾಲ್ಯೂಸ್ ಇದೆ ಸಿನಿಮಾದಲ್ಲಿ. ಪ್ರೀತಿಗೆ ಅಷ್ಟು ಮಹತ್ವ ಕೊಟ್ಟಿದ್ದೀವಿ. ಪ್ರೀತಿಗೋಸ್ಕರ ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು, ಉಳಿಸ್ಕೊಳ್ಳೋಕ್ಕೋಸ್ಕರ ಅಂತಂದು ಹೇಳಿದೀವಿ. ಸೊ ನಮ್ಮ ಸಿನಿಮಾ ನೋಡಿ ಪ್ರಪೋಸ್ ಮಾಡಿ, ಖಂಡಿತ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ಒಪ್ಕೋತಾರೆ. ಥ್ಯಾಂಕ್ ಯು ಪಿಕ್ಚರ್ ನೋಡಿ, ದಯವಿಟ್ಟು ಪಿಕ್ಚರ್ ನೋಡಿ, ಖುಷಿ ಪಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಒಳ್ಳೆ ಪಿಕ್ಚರ್ ಮಾಡಿದೀವಿ ಅಂತ ಖುಷಿ ಪಡ್ತಿದ್ದಾರೆ ಎಲ್ಲರೂ. ಕ್ಲೈಮ್ಯಾಕ್ಸ್ ತುಂಬ ಎಮೋಷನಲ್ ಆಗ್ತಾರೆ ಎಲ್ಲರೂ. ನನ್ನ ಫ್ರೆಂಡ್ಸ್ ಒಂದಿಬ್ರು ಆಲ್ರೆಡಿ 2ನೇ ಸಲ ನೋಡ್ತಿದ್ರು, ಅವ್ರಿಗೂ ಕೂಡ ತಡ್ಕೊಳಕ್ಕೆ ಅಳ್ತಿದ್ದಾರೆ. ಸೊ ಒಳ್ಳೆ ಪಿಕ್ಚರ್ ಮಾಡಿದೀವಿ ಸರ್. ಜನಗಳು ಸಪೋರ್ಟ್ ಮಾಡಬೇಕು. ಬಿಕಾಸ್ ಆಗುತ್ತೆ, ಯಾವಾಗಲೂ ಒಳ್ಳೆ ಸಿನಿಮಾ ಗೊತ್ತಾಗಕ್ಕೆ ಟೈಮ್ ತಗೊಳ್ತೆ.
ನನಗಿದು ಕ್ಲಾರಿಟಿ ಇದೆ. ಈ ಸಿನಿಮಾ ಇವತ್ತು ಸಂಜೆಯಿಂದ ನಾಳೆಯಿಂದ ಎಲ್ಲರ ಬಗ್ಗೆ ಬರೆಯಕ್ಕೆ ಶುರು ಮಾಡ್ತಾರೆ, ಮಾತಾಡಕ್ಕೆ ಶುರು ಮಾಡ್ತಾರೆ. ಆಲ್ರೆಡಿ ಮಾತಾಡ್ತಿದ್ದಾರೆ. ಖಂಡಿತ ಒಳ್ಳೆದಾಗ ಸರ್ ಈ ಸಿನಿಮಾ. ಥ್ಯಾಂಕ್ ಯು. ತುಂಬಾ ಇದು ನಾನು 3ನೇ ಸರ್ತಿ ಸಿನಿಮಾ ನೋಡ್ತಾ ಇದ್ದೀನಿ. ನೀವು ಬೆಂಗಳೂರಲ್ಲಿ ನೋಡಿದ್ವಿ ನಿನ್ನೆ ಸೆಲೆಬ್ರಿಟಿ ಪ್ರೀಮಿಯರ್ ಶೋ, ಇವತ್ತು ಫಸ್ಟ್ ಡೇ ಫಸ್ಟ್ ಶೋ. ನಮ್ಮ ಆಡಿಯನ್ಸ್ ಜೊತೆ, ಬೆಂಗಳೂರು ಆಡಿಯನ್ಸ್ ಜೊತೆ ಸಿನಿಮಾ ನೋಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಪ್ರತಿ ಸಲ ನಾನ್ ಸಿನಿಮಾ ನೋಡುವಾಗ ಒಂದು ಬೇರೆ ಫೀಲಿಂಗ್ ಒಳಗಡೆಯಿಂದ ಬರುತ್ತೆ. ಲೈಕ್ ಆ ಇಮೋಷನಲ್ ಫೀಲಿಂಗ್ ಎಷ್ಟೇ ಸತಿ ನೋಡಿದ್ರು ಬೋರ್ ಫೀಲ್ ಅನ್ಸಲ್ಲ. ಸೊ ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಪ್ರೇಕ್ಷಕರು ತುಂಬಾ ಒಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಅಫ್ಕೋರ್ಸ್ ವ್ಯಾಲೆಂಟೈನ್ಸ್ ಡೇ ಇದೆ. ನಮ್ ಕಡೆಯಿಂದ ಒಂದು ಗಿಫ್ಟ್, ಒಂದು ರೋಸ್ ನಾವು ಕೊಡ್ತಾ ಇದೀವಿ. ನಮ್ ಸಿನಿಮಾ ಎಲ್ಲರೂ ಬಂದ್ ಸಿನಿಮಾ ಥಿಯೇಟರ್ ಬಂದ್ ನೋಡಿ ನಮ್ಮನ್ನ ಗೆಲ್ಸಿ. ಥ್ಯಾಂಕ್ ಯು. ನಂದಿನಿ ಕ್ರಶ್ ಆಫ್ ಕರ್ನಾಟಕ ಅಂತ ಹೇಳ್ತಾ ಇದ್ದಾರೆ. ಸಿಹಿ ಆದ್ಮೇಲೆ ನಂದಿನಿ ಬರ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ ಎಲ್ಲರೂ ಜನಗಳೆಲ್ಲ ಎಕ್ಸೆಪ್ಟ್ ಮಾಡಿದ್ದಾರೆ ಎಲ್ಲ ಪಾತ್ರಗಳು, ನಾಟ್ ಜಸ್ಟ್ ನಂದಿನಿ. ಎಲ್ಲರ ಅಭಿ ಕ್ಯಾರೆಕ್ಟರ್, ಪೃಥ್ವಿ ಕ್ಯಾರೆಕ್ಟರ್ ಎಲ್ಲರಿಗೂ ಇಷ್ಟ ಆಗಿದ್ದಾರೆ, ಅಶ್ವತಿ ಕ್ಯಾರೆಕ್ಟರ್. ಸೊ ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ರೆ ನನ್ಗೆ ತುಂಬಾ ಖುಷಿ. ಇನ್ನೂ ಜಾಸ್ತಿ ಸಿನಿಮಾಸ್ ಬರುತ್ತೆ. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ. ಈಗಿನ ಯೂತ್ಸ್ಗೆ ಮದುವೆ ಆದ್ಮೇಲೂ ಲವ್ ಮಾಡಬಹುದು ಅನ್ನುವಂತ ಒಂದು ಮೆಸೇಜ್ ಕೊಟ್ಟಿದ್ದೀರಾ ಸಿನಿಮಾದಲ್ಲಿ. ನಿಮ್ಮ ಡೆಫಿನೇಷನ್ ಏನು ಪ್ರೀತಿ ಬಗ್ಗೆ? ಆಕ್ಚುಲಿ ಒಂದು ತುಂಬಾ ಪವರ್ಫುಲ್ ಡೈಲಾಗ್. ಇನ್ಫ್ಯಾಕ್ಚುಯೇಷನ್ ಎಲ್ಲ ನಡೆಯುತ್ತೆ ಕಾಲೇಜಲ್ಲಿ, ಸ್ಕೂಲಲ್ಲಿ. ಬಟ್ ನಿಜವಾಗ್ಲೂ ಪ್ರೀತಿ ಅಂದ್ರೆ ಅದ್ರಲ್ಲಿ ಸ್ಯಾಕ್ರಿಫೈಸ್ ಇರುತ್ತೆ, ಅದ್ರಲ್ಲಿ ಜಗಳ ಇರುತ್ತೆ, ಅದ್ರಲ್ಲಿ ಕೋಪ ಇರುತ್ತೆ. ಬಟ್ ಅದ್ ಮೀದಿ ನಾವು ಬದುಕ್ಬೇಕಲ್ವಾ. ಲೈಕ್ ದಿನ ಎಲ್ಲ ಎವ್ರಿ ಡೇ ವಿ ಚೂಸ್ ಟು ಲವ್ ದಟ್ ಪರ್ಸನ್. ಅದೇ ನಿಜ ಒಂದು ಪ್ರೀತಿ ಅನ್ನೋದೆಲ್ಲ ಮದುವೆ ಆದ್ಮೇಲೆನೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಲವ್ ಇಸ್ ವೆರಿ ಪ್ಯೂರ್ ಅಂಡ್ ಲವ್ ಇಸ್ ನಮ್ ಸಿನಿಮಾದಲ್ಲಿ ಭುವನಂ ಗಗನಂ ಅಂದ್ರೆ ನಾಟ್ ಜಸ್ಟ್ ಲವ್ ಬಿಟ್ವೀನ್ ಟೂ ಪೀಪಲ್, ಬಟ್ ಲವ್ ನಮ್ ಪ್ರಪಂಚದ ಲೈಕ್ ನೇಚರ್ ಜೊತೆ ಹೆಂಗ್ ನಾವು ಪ್ರೀತಿ ಮಾಡ್ಬೋದು ಅಂತ ನೇಚರ್ ನಮ್ಗೆ ಹೆಂಗ್ ಪ್ರೀತಿ ತೋರಿಸ್ತಾರೆ ಕೂಡ ಈ ಸಿನಿಮಾದಲ್ಲಿ ತೋರಿಸಿದೀವಿ. ಲೈಕ್ ರೇನ್ ನಮ್ ಕಂಪ್ಯಾನಿಯನ್, ಬೀಚ್ ನಮ್ ಕಂಪ್ಯಾನಿಯನ್, ಮಲೆಗಳು ನಮ್ಮ ಕಂಪ್ಯಾನಿಯನ್ ಇರ್ಬೋದು. ಜೀವನದಲ್ಲಿ ಯಾರು ಇರ್ಲಿಲ್ಲ ಆದ್ರೂ ಬೀಚ್ ಇಸ್ ಯೋರ್ ಕಂಪ್ಯಾನಿಯನ್. ಬೀಚ್ ನಿಮ್ ಲವರ್ ಇರ್ಬೋದು. ನಾನ್ ಕೆಲವೊಂದ್ಸತಿ ನಾನೇ ಬೀಚ್ ಒಬ್ಳೆ ಹೋಗಿ ಕೂತಿದ್ದೀನಿ. ಇಟ್ ಫೀಲ್ಸ್ ಲೈಕ್ ನಾವು ಮಾತಾಡ್ಬೋದು ಲೈಕ್ ಬೀಚ್ ಜೊತೆ, ಲೈಕ್ ಟು ದ ವೇವ್ಸ್. ಇಟ್ ಇಸ್ ಆಕ್ಚುಲಿ ವೆರಿ ತುಂಬಾ ಮೀನಿಂಗ್ಫುಲ್ ಕನೆಕ್ಷನ್ ಇರುತ್ತೆ ವಿತ್ ದ ನೇಚರ್. ಸೊ ಹಾಗಾಗಿ ನಮ್ ಸಿನಿಮಾ ತೋರಿಸ್ತಿದೀವಿ. ಸಿನಿಮಾ ನೋಡ್ತಾ ನೋಡ್ತಾ ಕ್ರೈಸ್ಟ್ ಸೆಂಟ್ ಜೋಸೆಫ್ ಕಾಲೇಜ್ ಡೇಸ್ ನೆನಪು ಆಯ್ತಾರೆ. ಅಫ್ಕೋರ್ಸ್ ಖಂಡಿತ ಅಲ್ಲೇ ಪ್ರೀತಿ ಫಸ್ಟ್ ಆಯ್ತು. ಸೊ ಹಾಗಾಗಿ ಅಫ್ಕೋರ್ಸ್ ಇಟ್ ಇಸ್ ಏನ್ ಹೇಳೋದು, ಲೈಕ್ ಟ್ಯೂಷನ್ ಅಲ್ಲಿ ಪ್ರೀತಿ ಆಗುತ್ತೆ, ಕಾಲೇಜಲ್ಲಿ ನಡೆಯುತ್ತೆ, ಸ್ಕೂಲಲ್ಲಿ ನಡೆಯುತ್ತೆ. ಬಟ್ ಐ ಥಿಂಕ್ ಲವ್ ಇಸ್ ಬ್ಯೂಟಿಫುಲ್ ಅಲ್ವಾ, ನಾಟ್ ಜಸ್ಟ್ ಇನ್ ಸ್ಕೂಲ್ ಕಾಲೇಜ್, ಬಟ್ ನಮ್ ಮನೇಲಿ ಅಪ್ಪ ಅಮ್ಮ ಜೊತೆ, ನಮ್ ತಾಯಿ ಜೊತೆ, ನಮ್ಮ ಸಿಸ್ಟರ್ಸ್ ಬ್ರದರ್ಸ್ ಜೊತೆ ಪ್ರೀತಿ ಮಾಡ್ಬೋದು. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಎಲ್ಲ ರಿಲೇಷನ್ಸ್ ನಾವು ತೋರಿಸಿದೀವಿ. ನಾವು ಹೆಂಗ್ ಆ ಬಾಂಡ್ ಹೆಂಗಿರುತ್ತೆ ಎಲ್ಲರ ಜೊತೆ. ಸೊ ಎಸ್, ಬಂದ್ ನೋಡಿ, ಸಿನಿಮಾ ನೋಡಿ. ನಾಟ್ ಜಸ್ಟ್ ಫಾರ್ ಲವರ್ಸ್ ಬಟ್ ಫ್ಯಾಮಿಲಿ, ಆಡಿಯನ್ಸ್, ಫ್ರೆಂಡ್ಸ್ ಎಲ್ಲರೂ ಬಂದ್ ಸಿನಿಮಾ ನೋಡ್ಬೋದು. ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಫಸ್ಟ್ ಡೇ ಫಸ್ಟ್ ಶೋ ಆಗಿದೆ, ಬಹಳ ಖುಷಿ ಇದೆ. ತುಂಬಾ ಜನರು ರಿಯಾಕ್ಟ್ ಮಾಡ್ತಾ ಇದಾರೆ, ಖುಷಿ ಪಡ್ತಾ ಇದಾರೆ, ಕಾಮಿಡಿ ಸೀನ್ ಅಲ್ಲಿ ನಗ್ತಾ ಇದಾರೆ, ಇಮೋಷನಲ್ ಸೀನ್ ಅಲ್ಲಿ ಅಳ್ತಾ ಇದಾರೆ. ಸೊ ನಮಗೆ ಫಿಲ್ಮ್ ಮಾಡಿ ಈ ತರ ರಿಯಾಕ್ಷನ್ ಸಿಕ್ಕಾಗಲೇ ಖುಷಿ ಆಗೋದು. ಸೊ ಬಹಳ ಖುಷಿ ಇದೆ. ನಮ್ಮ ಕನ್ನಡದ ಇನ್ನೋರ್ವ ಅತ್ಯದ್ಭುತ ನಟ ಪ್ರಮೋದ್ ಅವ್ರ ಜೊತೆ ಈ ಸಿನಿಮಾ ಮಾಡಿರುವಂತದ್ದು. ಗಿರೀಶ್ ಮೂಲಿಮನಿ ಇದರ ನಿರ್ದೇಶಕರು ಅಂಡ್ SVC ಮುನೇಗೌಡ ಸರ್ ಅವರ ಚೊಚ್ಚಲ ಪ್ರೊಡಕ್ಷನ್. ಅವರು ಈ ಸಿನಿಮಾಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿನೇ ಆಕ್ಚುಲಿ ಇನ್ವೆಸ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಪ್ರೊಡಕ್ಷನ್ ವ್ಯಾಲ್ಯೂ ಕಾಣಿಸುತ್ತೆ. ಒಂದು ಒಳ್ಳೆ ಲವ್ ಸ್ಟೋರಿ, ಅಂದ್ರೆ ವ್ಯಾಲೆಂಟೈನ್ಸ್ ಡೇಗೆ ಒಂದು ಪ್ರಾಪರ್ ಒಂದು ಸೂಕ್ತವಾದ ಸಿನಿಮಾ ಅಂತ ಹೇಳ್ಬೋದು. ಖುಷಿ ಇದೆ. ವ್ಯಾಲೆಂಟೈನ್ಸ್ ಡೇ ಇವತ್ತು ಪ್ರೇಮಿಗಳ ದಿನ. ನಿಮ್ಮ ಸಿನಿಮಾ ಬಿಡುಗಡೆ ಆಗಿರೋದು ನಿಮ್ಗೆ ಏನೆಲ್ಲ ನೆನಪಾಗಿದೆ? ಅಲ್ಲ, ನಂದು ನೆನಪಾಗಕ್ಕೆ 13-14 ವರ್ಷದ ಹಿಂದೆ ಲವ್. ಈಗ ಮದುವೆ ಆಗಿದ್ದೀನಿ. ಸೊ ನೆನಪುಗಳು ಬಹಳಷ್ಟಿದೆ. ಬಟ್ ಇದು ಸಿನಿಮಾ ಬರೀ ಲವ್ ಬಗ್ಗೆ ಅಂತಾನು ಹೇಳಕ್ಕಾಗಲ್ಲ. ಈ ಸಿನಿಮಾ ನಮ್ದು ಬರೀ ಹುಡುಗ ಹುಡುಗಿ ನಡುವಂತ ಲವ್ ಅಂತಲ್ಲ, ಅಪ್ಪ ಮಗಂದು, ಅಮ್ಮ ಮಗಂದು, ಫ್ರೆಂಡ್ಶಿಪ್ ಇದೆ, ಎಲ್ಲಾನು ಇದೆ. ಸೊ ಹಾಗಾಗಿ ಒಂದ್ ರೀತಿಲಿ ವ್ಯಾಲೆಂಟೈನ್ಸ್ ಡೇಗೆ ಸೂಕ್ತವಾದ ಸಿನಿಮಾ ರಿಲೀಸ್ ಆಗಿದೆ. ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ. ನಾವು ದುಬೈಯಲ್ಲಿ ಪ್ರೀಮಿಯರ್ ಶೋ ಮಾಡಿದ್ವಿ, ಮಂಗಳೂರಲ್ಲಿ ಮಾಡಿದ್ವಿ, ಆಮೇಲೆ ಬೆಂಗಳೂರಲ್ಲಿ ಪ್ರೀಮಿಯರ್ ಶೋ ಆಯ್ತು. ಎಲ್ಲಾ ಪ್ರೀಮಿಯರ್ ಶೋ ಅಲ್ಲೂ ಒಂದು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿತ್ತು. ಈಗ ಆಕ್ಚುಯಲ್ ರಿಯಲ್ ಆಡಿಯನ್ಸ್ ನೋಡಿ ಹೇಗಂತ ನೋಡ್ಬೇಕು. ಖಂಡಿತವಾಗ್ಲೂ ಭುವನಂ ಗಗನಂ ಒಂದು ಆಲ್ರೌಂಡರ್ ಸಿನಿಮಾ. ಆಲ್ರೌಂಡರ್ ಅಂದ್ರೆ ಅವ್ರು ಬ್ಯಾಟಿಂಗ್ ಚೆನ್ನಾಗಿ ಮಾಡ್ಬೇಕು, ಫೀಲ್ಡಿಂಗ್ ಚೆನ್ನಾಗಿ ಮಾಡ್ಬೇಕು, ಇದ್ರಲ್ಲೂ ಚೆನ್ನಾಗಿ ಮಾಡ್ಬೇಕು, ಚೆನ್ನಾಗಿ ಮಾಡ್ಬೇಕು. ಸೊ ಈ ಸಿನಿಮಾದಲ್ಲಿ ಎಲ್ಲಾನು ಇದೆ. ಆಕ್ಷನ್, ಆಮೇಲೆ ಇಮೋಷನ್, ಕಾಮಿಡಿ, ಲವ್, ಟ್ರಾವೆಲ್ ಎಲ್ಲಾನು ಇದೆ. ಎಲ್ಲಾನು ಚೆನ್ನಾಗೂ ಇದೆ. ಸೊ ಹಾಗಾಗಿ ಭುವನಂ ಗಗನಂ ಕಂಪ್ಲೀಟ್ ಆಲ್ರೌಂಡರ್ ಸಿನಿಮಾ. ನೀವು ಇಲ್ಲಿ ಬಂದ್ಬಿಟ್ಟು ಗುರು ಅದಿಲ್ಲ ಇದಿಲ್ಲ ಅಂತ ಹೇಳಂಗಿಲ್ಲ. ಎಲ್ಲಾನು ಇದೆ, ಎಲ್ಲಾನು ಚೆನ್ನಾಗಿದೆ. ಸೊ ಹಾಗಾಗಿ ದಯವಿಟ್ಟು ಬನ್ನಿ ನೋಡಿ, ಕನ್ನಡ ಚಿತ್ರವನ್ನ ಗೆಲ್ಸಿ. ಅದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅಂಡ್ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ಎಲ್ರಿಗೂ
ನನಗೆ ಈ ತರ ಒನ್ ಆಫ್ ದ ಡ್ರೀಮ್ ರೋಲ್ ಇದು. ಸೊ ಈ ಪಾತ್ರವನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ನಿರ್ದೇಶಕರು, ಪ್ರೊಡ್ಯೂಸರ್ ಅಂಡ್ ನನ್ನ ಜೊತೆ ಅಭಿನಯ ಮಾಡುವಂತ ಬೇರೆ ಆಕ್ಟರ್ಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ. ಖುಷಿ ಇದೆ, ಎಲ್ಲರಿಗೂ ಇಷ್ಟ ಆಗಿರೋದು ಖುಷಿ ಇದೆ. ಥ್ಯಾಂಕ್ ಯು. ಎರಡನೇ ಬಾರಿ ನಾನು ಮತ್ತೆ ಈಗ ಬೋನಂ ಗಗನಂ ನೋಡಿದೆ. ನಮ್ಮ SPC ಫಿಲಮ್ಸ್ನ ಎಮ್ಮಿಯ ಮೊದಲ ಸಿನಿಮಾ. ಒಳ್ಳೇದಾಗ್ಲಿ, ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ಫ್ಯಾಮಿಲಿ ಎಂಟರ್ಟೈನರ್, ಎಲ್ರು ಬಂದು ನೋಡಿ ಅಂತ ಕೇಳ್ಕೊತೀನಿ. ಯಾಕೆಂತ ಹೇಳಿದ್ರೆ ಒಂದು ನೀಟ್ ಸಿನಿಮಾ ಮಾಡೋದು ಬಹಳ ಕಷ್ಟ ಇದೆ ಇವತ್ತು. ಮಲ್ಟಿಪ್ಲೆಕ್ಸ್ ಸಿನಿಮಾ ಮಾಡೋದ, ಥಿಯೇಟರ್ ಸಿನಿಮಾ ಮಾಡೋದ, ಅಥವಾ OTT ಸಿನಿಮಾ ಮಾಡ್ಬೇಕಾ ಅನ್ನೋದು ಬಂದ ಎಲ್ಲ ಡೈರೆಕ್ಟರ್ ಇದೆ. ಸೊ ಇದ್ರ ಮಧ್ಯದಲ್ಲಿ ಧೈರ್ಯವಾಗಿ ಒಂದು ಫಸ್ಟ್ ಸಿನಿಮಾ ಪ್ರೊಡಕ್ಷನ್ಸ್ ಧೈರ್ಯವಾಗಿ ಮಾಡಿದ್ದಾರೆ. ನೀಟ್ ಸಿನಿಮಾ ಆಫ್ಟರ್ ಅಮೃತಧಾರ ಮಿಲನ ನಂತರ ನಾನು ನೋಡಿದಂಥ ಒಂದು ಅಚ್ಚುಕಟ್ಟಾದಂಥ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾ ಇದು. ನಾನು ಹೇಳಿದ್ಕಿಂತ ಆಡಿಯನ್ಸ್ ರಿಪೋರ್ಟ್ ಬರ್ತಾ ಇದೆ, ಅದು ತಿಳ್ಕೊಂಡು ಬೇಗ ನಿಮ್ಮ ಹತ್ರ ಚಿತ್ರಮಂದಿರದ ಸಿನಿಮಾ ನೋಡಿ ಭುವನಂ ಗಗನಂ ಸಿನಿಮಾನ ದೊಡ್ಡ ಮಟ್ಟಿಗೆ ಗೆಲ್ಸೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಮಗು ಹುಡುತ್ತೆ, ಒಬ್ಬ ಹೀರೋಗೆ ಒಬ್ಬ ಟ್ರಾಜಿಡಿ ಎಂಡ್ ಆಗುತ್ತೆ. ನೋಡಿ, ಹ್ಯಾಪಿ ಅಂಡ್ ಟ್ರಾಜಿಡಿ ಎರಡು ಮಿಕ್ಸ್ ಮಾಡಿ ಬ್ರಿಲಿಯಂಟ್ ಆಗಿ ಸಿನಿಮಾ ಎಂಡ್ ಮಾಡಿದ್ದಾರೆ. ಅದು ನಂಗೆ ಸಿಗೋಬೇಡ ಇಷ್ಟ. ಅಂಡ್ ಪ್ರತಿಯೊಬ್ಬರ ಪರ್ಫಾರ್ಮೆನ್ಸ್ ಆಸಮ್. ಕನ್ನಡದ ಕಮಲ್ ಹಾಸನ್ ಅಂದ್ರೆ ಎರಡು ಮಾತಿಲ್ಲ, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇನ್ನು ಆಕ್ಷನ್ ಹೀರೋ ಆಗಿ ಅರೈವ್ ಆಗ್ತಾ ಇದ್ದಾರೆ ಪ್ರಮೋದ್ ಅವರು. ಅವ್ರಿಗೂ ವೆಲ್ಕಮ್ ಮಾಡ್ತಾ ಅಂಡ್ ಒಳ್ಳೊಳ್ಳೆ ಆಕ್ಷನ್ ಡೆಬ್ಯೂಟ್ ಆಗ್ಬೋದು. ಪ್ರತಿ ಒಬ್ಬರು ಸಕ್ಕತ್ತಾಗಿ ಆಕ್ಟ್ ಮಾಡಿದ್ದಾರೆ. ಓವರ್ ಆಲ್ ನೀಡ್ ಸಿನಿಮಾಟೋಗ್ರಫಿ, ಈ ಭುವನ ಸಾಂಗ್ಸ್ ಎಲ್ಲ ತುಂಬಾ ಗುಂಗೋ ತರ ಇದೆ. ಈ ಕಮರ್ಷಿಯಲ್ ಯೋಚನೆ ಮಾಡೋ ಟೈಮಲ್ಲಿ ಈ ತರ ಕ್ಲಾಸ್ ಆಗಿ ಯೋಚನೆ ಮಾಡುವಂತ ಡೈರೆಕ್ಟರ್ಗಳು ಬೇಕಾಗಿತ್ತು. ಗಿರೀಶ್ ಮೂಲ್ಯಂ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ, ದೊಡ್ಡ ಯಶಸ್ಸನ್ನ ಕನ್ನಡ ಜನತೆ ಈ ಸಿನಿಮಾ ಕೊಡ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಕ್ಸ್ಟ್ರಾನರಿ ಹೌಸ್ಫುಲ್ ಆಗಿತ್ತು ದುಬೈ. ಆ ಶೋ ಆರ್ಗನೈಸೇಷನ್ ನಾನೇ ಮಾಡಿಸಿದ್ದಲ್ಲಿ ಮಮತಾ ಸೆಂಥಿಲ್ ಅಂತ ಡಿಸ್ಟ್ರಿಬ್ಯೂಟರ್, ತುಂಬಾ ಅದ್ಭುತ ರೆಸ್ಪಾನ್ಸ್. ಅದಾದ್ಮೇಲೆ ನಾವು ಮಂಗಳೂರು ಮಾಡಿದ್ವು, ಸೇಮ್ ರಿಪೋರ್ಟ್. ನಾನು ಪ್ರೊಡ್ಯೂಸರ್ಗೆ ಹೇಳ್ತಾ ಇದ್ದೆ, ಮಂಗಳೂರು ಮತ್ತೆ ದುಬೈ ಏನ್ ರಿಪೋರ್ಟ್ ಬಂದಿದೆ, ಬೆಂಗಳೂರು ಅದೇ ರಿಪೋರ್ಟ್ ಬರುತ್ತೆ. ಯಾಕಂದ್ರೆ ನಾವು ಎಲ್ಲಾ ಕಡೆ ತೋರಿಸಿದ್ದು ಒಂದೇ ಮೂವಿ ಅಲ್ವಾ, ಸೊ ಬೇರೆ ಮೂವಿ ಇಲ್ಲ, ಅದೇ ರಿಪೋರ್ಟ್ ಬರುತ್ತೆ. ವೆಯ್ಟ್ ಮಾಡ್ಬೇಕು. ಈಗ ಸೂಪರ್ ಸ್ಟಾರ್ಗಳ ಮೂವಿ ಆದ್ರೆ ಕಿಕ್ಕಿದ್ದು ಸೇರಿರ್ತಾರೆ ಜನ. ಬಿಗಿನಿಂಗ್ ನಿಮ್ಗೆ ಒಂದು ಓಪನಿಂಗ್ ಸಿಗುತ್ತೆ, ಚೆನ್ನಾಗಿಲ್ಲ ಅಂದ್ರೆ ಸ್ಲೋ ಆಗುತ್ತೆ. ಬಟ್ ಇವು ಚೆನ್ನಾಗಿರೋ ಸಿನಿಮಾಗೆ ನಾವು ತಡ್ಕೊಂಡ್ರೆ ಮೌತ್ ಪಬ್ಲಿಸಿಟಿ ಆಗುತ್ತೆ ಅನ್ನಕ ಖಂಡಿತವಾಗಿಯೂ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಫಸ್ಟ್ ಪ್ರೊಡಕ್ಷನ್ಗೆ ಈ SPC ಫಿಲಮ್ಸ್ಗೆ ಗೆದ್ದಿರುವಂತ ಮೂವಿ. ನಾನು ಇವಾಗ ತಾನೇ ನಿರ್ಮಾಪಕರಿಗೆ ಥಿಯೇಟರ್ ಹೊರಗಡೆ ಕುತ್ಕೊಂಡು ಮಾತಾಡ್ತಾರ ಹೇಳಿದೆ, ನೀವು ನಿರ್ಮಾಪಕರಾಗಿ ಒಳ್ಳೆ ಸಿನಿಮಾ ಮಾಡಿ ಗೆದ್ದಿದ್ರ, ಈ ಸಿನಿಮಾ ನೋಡಿಲ್ಲ ಅಂದ್ರೆ ಪ್ರೇಕ್ಷಕರು ಸೋತಂಗೆ. ಓಕೆನಾ? ನಿಮ್ಗೊಂದು ಆತ್ಮತೃಪ್ತಿ ಇದೆ. 1000 ಕೋಟಿ ಆಸ್ತಿ ಇರ್ಬೇಕಾರೆ ಹಣ ನೋಡಕ್ ಬಂದಿಲ್ಲ ಅವ್ರು. ಇಲ್ಲಿ ಒಳ್ಳೆ ಸಿನಿಮಾ ಕೊಡ್ಬೇಕು, ಸರ್ವಿಸ್ ಮಾಡಕ್ ಬಂದಾಗ ಅವ್ರಿಗೆ ಎಂಕರೇಜ್ ಮಾಡ್ಬೇಕಾದ್ರೆ ನನ್ನಂತ ಮಾತುಗಳಲ್ಲ, ಜನ ಕೊಡುವಂತ ರಿವ್ಯೂ. ಈಗ ಅವ್ರಿಗೆ 1-2 ಕೋಟಿ ಬರ್ದಾರೋ ಪರವಾಗಿಲ್ಲ, ಜನ ಬಂದು ಬೆಸ್ಟ್ ಅನ್ಸ್ಕೊಂಡ್ರೆ ಪರವಾಗಿಲ್ಲ. 5-6 ಕೋಟಿಯಿಂದ ಸಿನಿಮಾ ಖರ್ಚು ಮಾಡ್ತಾರೆ ಅಂದ್ರೆ ಲೆಕ್ಕ ಕೊಡಿ ಅಲ್ವಾ? ಸೊ ಅವ್ರಿಗೆ ಒಳ್ಳೇದಾಗ್ಬೇಕು, ಪೃಥ್ವಿಗೆ ಒಳ್ಳೇದಾಗ್ಬೇಕು. ಕನ್ನಡಕ್ಕೆ ಸ್ಟಾರ್ಗಳು ಒಳ್ಳೆ ಆಕ್ಟರ್ ಬರೋದು ಸಂಖ್ಯೆ ಕಡಿಮೆ ಆಗಿದೆ. ನಾನು ಯಾರಿಗಿಂತ ಸಿನಿಮಾ ಮಾಡಕ್ಕಾಗತ್ತೆ? ಯೋಚನೆ ಮಾಡಿದ್ರೆ ಯಾರೂ ಇಲ್ಲ, ಎಲ್ರು 3 ವರ್ಷ ಬಿಸಿ ಇದಾರೆ. ಸೊ ಎಂಕರೇಜ್ ಮಾಡ್ಬೇಕು. ಈಗ ನಮ್ಮಂತ ಡೈರೆಕ್ಟರ್ಗಳಾಗ್ಬೋದು, ನಿರ್ಮಾಪಕರಾಗ್ಬೋದು, ಅಂಡ್ ಆಡಿಯನ್ಸ್ ಮುಖ್ಯವಾಗಿ ಪರ್ಟಿಕ್ಯುಲರ್ ನಾವು ಸ್ಟಾರ್ ಸಿನಿಮಾ ನೋಡ್ತೀವಿ ಅನ್ನೋ ಜೊತೆಗೆ ಇಂದರ್ ಮೂವಿ ನೋಡ್ತೀವಿ ಅಂತ ಬಂದಾಗ ಮನಸ್ಥಿತಿ ಇಂಡಸ್ಟ್ರಿ ಬೆಳೆಯುತ್ತೆ. ಥ್ಯಾಂಕ್ ಯು. ಜನಗಳ ರೆಸ್ಪಾನ್ಸ್ ನಮಗೆ ದುಬೈ ಮತ್ತೆ ಮಂಗಳೂರು ಮತ್ತೆ ಬೆಂಗಳೂರು ಪ್ರೀಮಿಯಂ ಶೋ ಮಾಡಿದಾಗೆ ಜನರ ರೆಸ್ಪಾನ್ಸ್ ಚೆನ್ನಾಗಿ ನಮಗೆ ಸಿನಿಮಾ ಬಗ್ಗೆ, ಈ ತರ ಸಿನಿಮಾ ಬಂದು 20 ವರ್ಷ ಆಗಿದೆ ಅಂತ ಹೇಳಿದ್ರು. ಈಗಲೂ ಅಷ್ಟೇ ಜನ ಇಲ್ಲಿ ಬಂದಿರೋರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆಲ್ರೆಡಿ ನಮ್ದು ಮಲ್ಟಿಪ್ಲೆಕ್ಸ್ ಎಲ್ಲ 30% 40% ಬುಕ್ ಆಗಿದೆ. ಬನ್ನೇರ್ಘಟ್ಟ ರೋಡಲ್ಲಿ ಫುಲ್ ಹೌಸ್ಫುಲ್ ಆಗಿದೆ. ನಾನು ಜನಕ್ಕೆ ಮೊದಲಿಂದಾನು ಹೇಳ್ತಾ ಇರೋದು ಅಷ್ಟೇನೆ, ಈ ಸಿನಿಮಾ ಬಂದು ನೀವು ನೋಡಿ, ಅದ್ರಲ್ಲಿ ಚೆನ್ನಾಗಿ 10% ಮೆಂಬರ್ಸ್ ಜನ ಚೆನ್ನಾಗಿಲ್ಲ ಅಂತ ಏನಾದ್ರು ಹೇಳಿದ್ರೆ ನಾನು 100% ಅವ್ರ ದುಡ್ಡು ವಾಪಸ್ ಕೊಡ್ತೀನಿ. ಇಡೀ ಕರ್ನಾಟಕ ಜನತೆಗೆ ನಾನು ಒಂದೇ ಕೇಳ್ಕೊಳೋದು, ಥಿಯೇಟ್ರಿಗೆ ನಿಮ್ಮ ಹತ್ರದಲ್ಲಿ ಯಾವ್ಯಾವ ಥಿಯೇಟರ್ಸ್ ಇದೆಯೋ ಆ ಥಿಯೇಟ್ರಿಗೆ ಬಂದು ಹತ್ರದಲ್ಲಿರೋ ಥಿಯೇಟರ್ಸ್ ಬಂದು ನೋಡಿ ನಮ್ಮಂಥ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು. ನಾವಿನ್ನ ಒಳ್ಳೊಳ್ಳೆ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಕೊಡೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ದಯಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಸರ್, ದುಬೈಗೆ ಎಲ್ಲ ಒಂದೇ ತರ ಅಲ್ವಾ ಸರ್? ಭಾವನೆಗಳೆಲ್ಲ ಒಂದೇ ತರನೇ. ಇಲ್ಲಿ ಈಗ ಜನ ತುಂಬಾ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ಇದೆಲ್ಲ ಹೋಗಿ ನಾಳೆವರೆಗೂ ಈ ಜನ ಬಂದಿರೋರು ಏನಿದ್ದಾರೆ, ಇವತ್ತು ನಾಳೆ ಮಧ್ಯಾಹ್ನವರೆಗೂ ಏನ್ ನೋಡ್ತಾ ಇರ್ತಾರೆ, ಆ ಜನ ಹೋಗಿ ಬಾಯಿಗೆ ಹಬ್ಬದಾಗ ಇದು
ಸಿನಿಮಾ ಹೌಸ್ಫುಲ್ ಆಗುವಂಥ ಸಿನಿಮಾ. ಈಗ ಆಲ್ರೆಡಿ ನಮಗೆ ಅರ್ಧ 50% ಹೋಪ್ ಬಂದಿದೆ. ಇನ್ನು 50% ಹೋಪ್ ನಮಗೆ ನಾಳೆ ಮಧ್ಯಾಹ್ನವರೆಗೂ ಸಿಗುತ್ತೆ. ದಯಮಾಡಿ ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬೇಕು. ನಮ್ಮದು ಫಸ್ಟ್ ಇಂದ ಲಾಸ್ಟ್ ವರ್ಗೂ ಎಂಜಾಯ್ ಮಾಡುವಂಥದ್ದು. ಎಲ್ಲೂ ನೀವು ಒಂದು ಸೆಕೆಂಡ್ ಆಗ್ಲಿ, ಒಂದು ನಿಮಿಷ ಆಗ್ಲಿ, ಎಲ್ಲೂ ಬೋರ್ ಅನ್ಸದೇ ಇರುವಂತ ಸಿನಿಮಾ. ನಿಮಗೆ ಇದರಲ್ಲಿ ತಂದೆ ಮಗ ಪ್ರೀತಿ, ತಾಯಿ ಮಗ ಪ್ರೀತಿ, ಮತ್ತೆ ಪ್ರೀತಿ, ಆಮೇಲೆ ಏನೇನು ಎಲ್ಲಾ ಪ್ಯಾಕೇಜ್ ಇರುವಂತ ಎಲ್ಲರೂ ಬಂದು ನೋಡುವಂತ ಸಿನಿಮಾ ಇದು. ಹಂಗಾಗಿ ನನಗೆ ಫುಲ್ ತೃಪ್ತಿ ಇದೆ. ಜನಕ್ಕೂ ಇದು ಆಲ್ರೆಡಿ ಇಷ್ಟ ಆಗಿದೆ. ಇನ್ನು ಬರುವಂತ ಜನನು ಇಷ್ಟಪಡ್ತಾರೆ. ಪ್ರಮೋದ್ ಮತ್ತು ಪೃಥ್ವಿ ಅಂಬರ್ ಅಭಿನಯಿಸಿರುವ ಎಂ ಮುನೇಗೌಡ ನಿರ್ಮಾಣದ ಗಿರೀಶ್ ಮೂಲಿಮನಿ ನಿರ್ದೇಶನದ ಭುವನಂ ಗಗನಂ ಚಿತ್ರ ಫೆಬ್ರವರಿ 14ಕ್ಕೆ ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದೆ.